ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಲಾಗ್ಸ್ ಮಾಡ್ತಾಯಿದ್ದೀನಿ. ಯಾಕೋ ಯೂಟ್ಯೂಬಲ್ಲಿ ಇಂಟ್ರೆಸ್ಟೇ ಇರಲಿಲ್ಲ ನನಗೆ. ಮತ್ತೆ ಡೈಲಿ ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ಮೇಲೆ ಡೈಲಿ ಲಾಗ್ಸ್ ಬರ್ತಾ ಇರುತ್ತೆ. ಪ್ಲೀಸ್ ವಾಚ್ ಆ್ಯಂಡ್ ಸಪೋರ್ಟ್ ಮೀ. ಸಾಟರ್ಡೇ ಸಂಡೇ ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಶನಿವಾರ ಮತ್ತು ಭಾನುವಾರ ನಮ್ಮ ಡೇ ಹೇಗಿರುತ್ತೆ, ಹೇಗೆ ಹೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಇವತ್ತು ಟಿಫನ್ಗೆ ದೋಸೆ ಮಾಡಿದ್ದೆ. ಪ್ರತಿ ಸಾರಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡುವಾಗ ನಾನು ಕುಕ್ಕಿಂಗ್ ಚಾನಲ್ ಅಂದ್ಕೊಂಡು ಓಪನ್ ಮಾಡಿದ್ದು, ಆಮೇಲೆ ಲಾಗ್ಸ್ ಮಾಡೋಣ ಅಂತ. ಸೊ ನನಗೆ ಕನ್ಫ್ಯೂಷನ್, ನಾನು ಯಾವ ರೀತಿ ಕಂಟೆಂಟ್ ಮಾಡಬೇಕು, ಯಾವ ರೀತಿ ಕಂಟೆಂಟ್ ಕ್ರಿಯೇಟರ್ ಆಗ್ತೀನಿ ಅನ್ನೋದೇ ನನಗೆ ಕನ್ಫ್ಯೂಷನ್ನು. ಸೊ ಯಾರೇ ಏನೇ ಸ್ಟಾರ್ಟ್ ಮಾಡಬೇಕಾದ್ರೂ ಫಸ್ಟ್ ನಾವು ಏನು ಮಾಡಬೇಕು ಅಂತ ಕ್ಲಾರಿಟಿ ತೊಗೊಂಡು ಯಾವುದರ ಕೆಲಸನ ಸ್ಟಾರ್ಟ್ ಮಾಡಿ. ಸೊ ನನಗೆ ಏನು ಕ್ಲಾರಿಟಿನೇ ಇನ್ನೂ ಸಿಕ್ಕಿರಲಿಲ್ಲ. ಹಾಗಾಗಿ ಸೊ ಇನ್ಮೇಲೆ ಡೈಲಿ ಲಾಗ್ಸ್ ಮಾಡ್ಕೊಂಡು ಹೋಗ್ಬಿಡೋಣ ಯೂಟ್ಯೂಬಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನಂದರೆ ನಾವು ಎಷ್ಟೇ ಇದು ಈ ವಿಡಿಯೋ ಎಲ್ಲ ಮಾಡಿ ಎಡಿಟಿಂಗ್ ಮಾಡಿ ಎಷ್ಟೊಂದು ಟೈಮ್ ಹಾಕಿರ್ತೀವಿ, ವ್ಯೂಸ್ ಹೋಗಿಲ್ಲ, ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಅಂತಾಗ ತುಂಬ ಬೇಜಾರಾಗುತ್ತೆ. ಹಾಗಾಗಿ ಸ್ವಲ್ಪ ನಾನು ಲಾಂಗ್ ಟೈಮ್ ಇದನ್ನು ಬಿಟ್ಟಿದ್ದೆ, ಬೇಡ ಇದು ಯಾಕೋ ನನಗೆ ಸೆಟ್ ಆಗ್ತಿಲ್ಲ ಅಂತ. ಬಟ್ ಮರಳಿ ಯತ್ನವ ಮಾಡೋ ಅನ್ನೋದಿದೆಯಲ್ಲ, ಸೊ ಪ್ರಯತ್ನ ಮಾಡೋಣ. ಅದು ಫಲ ಸಿಗೋದು ಬಿಡೋದು ದೇವರಿಗೆ ಬಿಡೋಣ. ಸೊ ಪ್ರಯತ್ನ ಪಟ್ಟಿದ್ದೀನಿ ಅನ್ನೋದಾದರೂ ನಮಗೆ ಸ್ವಲ್ಪ ಸಮಾಧಾನ ಇರುತ್ತೆ. ಲಾಸ್ಟ್ ಲಾಗ್ ನನ್ನ ಮಗನ ಬರ್ತಡೇ ಲಾಗ್ಗೆ ಲಾಸ್ಟ್ ಮಾಡಿಬಿಟ್ಟಿದ್ದೆ. ಸೊ ನಮ್ಮ ತ್ರಿಶು UKG-ಇಂದ LKG-ಗೆ ಹಾಕಿದ್ದೆ. ನೋಡಿ ಹೇಗೆ ಓದ್ತಾ ಇದ್ದಾನೆ. ನೀನು ಫಸ್ಟು ಈ ಬರೀ, ಆಮೇಲೆ ಎರಡನೇ ಸ್ಟೆಪ್ಪು ಮಿಸ್ಸಿಂಗ್ ಲೆಟರ್ ಬರೀ. ಅಲ್ಲಿ ಬರೀ, ಅಲ್ಲೋಡು. ಫಸ್ಟ್ ಬರೀ ಎ. ಅದು ಬರೀ ಫಸ್ಟು, ಅದು ಗೊತ್ತು ತಾನೇ. ಬರೀ ಮತ್ತೆ ಗೊತ್ತಾಯ್ತಾ? ಮೇಲ್ಗಡೆದು ಬರೀ ಫಸ್ಟು. ಸೊ UKG-ಇಂದ LKG-ಗೆ ವಾಪಸ್ ಹಾಕಿದ್ದೆ, ಬಿಕಾಸ್ CBSE ಸಿಲೆಬಸ್ ಆಗಿರೋದ್ರಿಂದ. ಸೊ ನೋಡಿ, ಈಗ UKG-ಗೆ ನನಗೆ ಹಿಂದಿ ಇದೆ. ನಾವು ಓದುವಾಗೆಲ್ಲ ಇದೆಲ್ಲ ಇಲ್ಲೇ ಇರಲಿಲ್ಲ. ಚಟೋ ನಿನ್ನ ಗೋಲ್ಕದಲ್ಲಿ ಕಾಸು ತಗೋತೀನಿ ಸಂಘ ಕಟ್ಟಕ್ಕೆ. ಸೈಕಲ್ಗೆ ಅಣ್ಣ ಗೋಲ್ಕು ದುಡ್ಡು ಕೊಟ್ಟಿದ್ನ ಇಲ್ಲ ತಾನೆ? ಸಂಘ ಏನೋ ಜಸ್ಟ್ ಫನ್ನು. ಅವನ ಹತ್ರ ಸಂಘಕ್ಕೆ ದುಡ್ಡು ಇದ್ಕೋತೀನಿ ಗೋಲ್ಕದಲ್ಲಿ ಅಂತ. ನೋಡಿ ಅವ್ನ ಮೈಂಡ್ ಸೆಟ್ ಹೇಗಿದೆ ಅಂತ. ನನ್ನ ದುಡ್ಡು ನಾನೇ ಕೊಡಲಿ, ಸೈಕಲ್ ತೊಗೋಬೇಕು ಅಂತಿದ್ದ. ಸೊ ಅವರೆಕಾಳೆಲ್ಲ ಹುಳ ಬಂದಿತ್ತು. ಹಾಗೆ ಬಿಸಿಲಿದೆಯಲ್ಲ ಸಂಡೇ ಅಂತ, ಇದನ್ನು ಅವರೆಕಾಳೆಲ್ಲ ಬಿಸಿಲಿಗೆ ಹಾಕಿದ್ದೆ. ಸಂಡೇ ನಮ್ಮ ಮನೇಲಿ ಫುಲ್ ಜಾಲಿ ಅಪ್ಪ ಮಕ್ಕಳದೇ ರಾಜ್ಯ ಭಾರ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದಷ್ಟೇ. ಬನ್ನಿ ಹೇಗೆ ನೋಡೋಣ ಅಪ್ಪ ಮಕ್ಕಳು ಡ್ಯಾನ್ಸ್. ಸ್ಟಾರ್ಟ್ ಈಗ. ಮತ್ತೆ ಹೋಗಿ ವಾಪಸ್ ಇದ್ದಕ್ಕೆ. سنة صبوحة خطبها نصيب من يدك كلمة بتعطيها كف وهز شد مكان خليك شديد عطيها كسب فريسة زيد عليها شوي عندي بيزة حكي المختار اللي عارفة سويدة سويلي وقفة دارة هيبة هيا سوي رقصة بياع يبني واحد كرك يلا بياع طق سيارة بوليس يلا يلا اكسر يا اخي دوس عندي خوش فاصلة يا اخي تفوز والله خوش اكسر عندي لك رقصة قوية يا الحبيب سنة صبوحة خطبها نصيب من يدك كلمة بتعطيها كف وهز شدك هير خليك شديد عطيها كسب فريسة زيد عليها شوي عندي بيزة حكي المختار اللي عارفة سويدة سويلي دارة هيبة هيا نسوي رقصة بياع يبني واحد كرك يلا بياع طق سيارة بوليس يلا يلا نسوي رقصة ನೋಡಿ, ಈ ರೀತಿ ನಮ್ಮ ಮನೇಲಿ ಫನ್ನಿಯಾಗಿ ಸಂಡೇ ಇರುತ್ತೆ. ಚೆನ್ನಾಗಿ ನಾನ್ ವೆಜ್ ತರ್ತೀವಿ, ಚೆನ್ನಾಗಿ ತಿನ್ಬಿಡೋದು, ಸಾಂಗ್ ಹಾಕೊಳ್ಳೋದು, ಡ್ಯಾನ್ಸ್ ಮಾಡೋದು. ಸೊ ಹೀಗೆ ಫನ್ನಿಯಾಗಿ ಸಂಡೇನ ಸೆಲೆಬ್ರೇಟ್ ಮಾಡಿಬಿಡ್ತೀವಿ. ಹಾಗೆ ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ. ಅಲ್ಲಿ ಒಂದು ಗ್ರೌಂಡಲ್ಲಿ ವೇಸ್ಟ್ ಮಣ್ಣು ತಂದು ಹಾಕಿದ್ರು. ಅದರ ಮೇಲೆ ಈ ಗಿಡ ಇತ್ತು. ಯಾರಿಗೆಲ್ಲ ಈ ಹೆಸರು, ನಿಮ್ಮೂರ ಕಡೆ ಏನು ಕರೀತಾರೆ ಅಂತ ಹೇಳಿ. ನಮ್ಮ ಕಡೆ ಇದನ್ನು ನಾರಂಬಾಳೆ ಸೊಪ್ಪು ಅಂತ ಹೇಳ್ತೀವಿ. ಈ ಗಿಡ ನಮ್ಮ ಅಜ್ಜಿನ ನೆನಪು ಮಾಡಿಬಿಡ್ತು. ಅವಾಗೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೋಡಿದ್ದಿದ್ದನ್ನು. ಸುಮಾರು ಒಂದು 10-15 ವರ್ಷದ ಹಿಂದೆ ಇದನ್ನು ಗಿಡನ ನೋಡಿದ್ದು ನಾನು. ಅಜ್ಜಿ ಏನು ಮಾಡೋರು, ಈ ತಿಪ್ಪೆಲೆಲ್ಲ ಜಾಸ್ತಿ ಬೆಳೆಯೋದಿದ್ದು ನೋಡಿ, ವೇಸ್ಟ್ ಮಣ್ಣು ತಂದು ಬಿಸಾಕಿದ್ದಾರೆ, ಇಲ್ಲಿ ಬಿಟ್ಟಿದೆ ಇದು. ತಿಪ್ಪೆಯಲ್ಲಿ ಜಾಸ್ತಿ ಬಿಡೋದು ಇದು. ವಾಯು ಹಿಡ್ಕೊಳ್ಳುತ್ತೆ, ಮಂಡಿ ನೋವಿಗೆ ಅಂದ್ಬಿಟ್ಟು ಅಜ್ಜಿ ಇದನ್ನು ತಿಪ್ಪೆಯಲ್ಲಿ ಬಿಟ್ಟಿದ್ರು, ಕಿತ್ಕೊಬಂದು ಅದನ್ನು ಪಲ್ಯನೋ ಸಾಂಬಾರೋ ಮಾಡ್ಕೊಂಡು ತಿನ್ನೋರು. ಇದು ತುಂಬ ವರ್ಷ ಆಗಿತ್ತು ಈ ಗಿಡ ನೋಡಿ. ನಾನು
ನಾನು ಹಂಗೆ ಸಂಘಕ್ಕೆ ಹೋಗ್ಬೇಕಿತ್ತು, ಹೋಗ್ತಾಯಿದ್ದೆ. ಈ ಥರ ವೇಸ್ಟ್ ಮಣ್ಣು ಸುರಿದಿದ್ರು, ಅದರಲ್ಲಿ ಈ ಸೊಪ್ಪು ನೋಡಿ ಅದು ನೆನಪಾಯಿತು, ನಮ್ಮ ಅಜ್ಜಿ ನೆನಪಾಯಿತು ಇದು ನೋಡಿಬಿಟ್ಟು. ಮತ್ತು ಈ ಸೊಪ್ಪನ್ನು ಬಾಣಂತಿಯರು ಶೀತ ಆಗಬಾರ್ದು ಅಂತ ಸ್ವಲ್ಪ ಹತ್ತಿಲಿ ಸೊಪ್ಪನ್ನ ಹಾಕ್ಕೊಂಡು ಕಿವಿಗೆ ಹಾಕೋತಾರೆ, ಶೀತ ಎಲ್ಲ ಎಳೀತದೆ ಅಂತ. ಮತ್ತು ಹಾಲು ಸಾರು ಮಾಡಿಕೊಡ್ತಾರೆ. ನಾನು ಮಾಡಿಲ್ಲ ಒಂದು ಸರಿನೂ, ಅಜ್ಜಿ ಮಾಡಿದಾಗ ವಾಸನೆ ಅಂತ ತಿಂತಾನೇ ಇರಲಿಲ್ಲ ಅದನ್ನು. ನೋಡಿ ಸ್ವಲ್ಪ ನಮ್ಮ ಮನೆ ಹತ್ರ ಸ್ವಲ್ಪ ಗಿಡ ಇತ್ತು, ಇದನ್ನೆಲ್ಲ ಹಾಕಿದ್ದೆ. ಹಂಗೆ ಅಜ್ಜಿ ನೆನಪಾಗ್ಬಿಡ್ತು ಗಿಡ ನೋಡಿಬಿಟ್ಟು. ಇದು ವಿಳ್ಯದೆಲೆ ಅಮ್ಮ ಊರಿಂದ ತಂದುಕೊಟ್ಟಿದ್ರು, 2 ಸರಿ ತಂದುಕೊಟ್ರು, 2 ಸರಿನೂ ಆಗಲಿಲ್ಲ, ಹಬ್ಬಲೇ ಇಲ್ಲ ಅದು. ಈ ಮಣ್ಣಿಗೆ ಯಾಕೋ ಅಡ್ಜಸ್ಟ್ ಆಗಲಿಲ್ಲ, ಸೊ ಪಾಟಲ್ಲೇ ಹಾಕೋಣ ಅಂತೇಳಿ ಹಾಕ್ತೆ, ಚೆನ್ನಾಗಿ ಸಿಗುತ್ತೋ. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ಹೇಗಿತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ, ಮತ್ತು ಒಂದೇ ಒಂದು ಲೈಕ್ ಕೊಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ಗೆ. ಟೇಕ್ ಕೇರ್, ಬಾಯ್.